ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸಣಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೇರಳೆ ಹಣ್ಣಿನ ತಂಬಳಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ನೇರಳೆ ಹಣ್ಣು ತಿಂದು ತಿಂದು ಬೋರ್ ಆದರೆ ಈ ಥರ ಎಲ್ಲ ಒಂದು ಚೇಂಜ್ ಮಾಡಿಕೊಳ್ಬೋದು. ಇದಕ್ಕೆ ನಾನು 4 ನೇರಳೆ ಹಣ್ಣನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. 3-4 ಜನಕ್ಕೆ ಊಟ ಮಾಡಲಿಕ್ಕೆ 4 ನೇರಳೆ ಹಣ್ಣಿದ್ರೆ ಸಾಕಾಗ್ತದೆ. ಈ ಥರ ಹಣ್ಣನ್ನು ಬೀಜದಿಂದ ಬೇರೆ ಮಾಡ್ಕೊಳ್ಬೋದು ಅಥವಾ ಬೀಜ ಸಹಿತ ಹಾಕ್ಕೊಳ್ಬೋದು. ನಾನಿವತ್ತು ಬೀಜ ಸಹಿತವೇ ಹಾಕ್ಕೊಂಡಿದ್ದೇನೆ. ಬೀಜ ಇಷ್ಟ ಇಲ್ಲ ಅಂತ ಹೇಳುವವರು ಪಲ್ಪನ್ನು ಮಾತ್ರ ಉಪಯೋಗಿಸ್ಕೊಳ್ಬೋದು. ಬೀಜ ಕೂಡ ಇದರಲ್ಲಿ ಹಣ್ಣು ಮಾತ್ರ ಅಲ್ಲ, ಬೀಜ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಬೀಜವನ್ನು ಕೂಡ ಬಿಸಾಡ್ತಿಲ್ಲ, ಬೀಜ ಸಹಿತವಾಗಿ ಹಣ್ಣನ್ನು ಮತ್ತು ಬೀಜವನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಇನ್ನು ಬೇರೆ ಹೆಚ್ಚಿನ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಕಾಯಿ ಹಾಗೂ ಮಜ್ಜಿಗೆ ಇದ್ದರೆ ರುಚಿಕರವಾದ ನೇರಳೆ ಹಣ್ಣಿನ ತಂಬಳಿಯನ್ನು ತಯಾರಿಸಿಕೊಳ್ಬೋದು. ಬೀಜ ಹಾಗೂ ಪಲ್ಪನ್ನು ಹಾಕಿದ ನಂತರ ಅದಕ್ಕೆ ನೀರೇನು ಸೇರಿಸಬೇಕಾಗೋದಿಲ್ಲ. ಮೊದಲಿಗೆ ಅದನ್ನು ಸ್ವಲ್ಪ ಹಾಗೇ ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಬೇಕಾದರೆ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಬೀಜವನ್ನು ಕೂಡ ನೋಡಿ, ಎಲ್ಲ ಬೀಜವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡು ಇದನ್ನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಫಸ್ಟಿಗೆ ನೀರು ಹಾಕ್ಕೊಳ್ತಾ ಇಲ್ಲ ನಾನು, ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳುವ. ಯಾಕೆಂದರೆ ನಮಗೆ ಮತ್ತೆ ಮಜ್ಜಿಗೆ ಹಾಕಲಿಕ್ಕಿದೆ. ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ. ನಾನೊಂದು 5-6 ಕೊಯ್ದುಕೊಂಡು ಬಂದೆ. ಇದಕ್ಕೀಗ 4 ಹಾಕಿಕೊಳ್ತಾ ಇದ್ದೇನೆ, ಯಾಕೆಂದರೆ ನಾನು ಸ್ವಲ್ಪವೇ ಮಾಡ್ತಾ ಇರೋದು. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಹುರಿದ ಜೀರಿಗೆ ಹುಡಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಹತ್ರ ಇವತ್ತು ಮಜ್ಜಿಗೆ ಇಲ್ಲ, ಅದಕ್ಕೋಸ್ಕರ ಮೊಸರನ್ನು ಹಾಕಿದ್ದೇನೆ. ಮೊಸರು ಹಾಕುವ ಕಾರಣ ನಾನು ರುಬ್ಬುವಾಗಲೇ ಹಾಕ್ಕೊಂಡಿದ್ದೇನೆ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ ಹೇಳ್ಕೊಂಡು. ಲೈಟ್ ಲ್ಯಾವೆಂಡರ್ ಕಲರ್, ನೇರಳೆ ಕಲರಲ್ಲಿ ಇರ್ತದೆ ಇದು. ನಾವು ಕಾಯಿ ಮತ್ತು ಮಜ್ಜಿಗೆ ಹಾಕಿದ ಕಾರಣ ಅದರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿರ್ತದೆ, ಡಾರ್ಕ್ ಕಲರ್ ಬರೋದಿಲ್ಲ. ಮತ್ತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಇಲ್ಲ ಮಜ್ಜಿಗೆ ಇಷ್ಟಪಡೋರು ಮಜ್ಜಿಗೆಯನ್ನೇ ಹಾಕ್ಕೊಳ್ಬೋದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ನೇರಳೆ ಹಣ್ಣಿನ ತಂಬಳಿ ರೆಡಿ. ನಾನಿಲ್ಲಿ ಬೀಜ ಹಾಗೂ ಹಣ್ಣು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೇನೆ. ಇಡೀ ನೇರಳೆ ಹಣ್ಣನ್ನು ಹಾಕ್ಕೊಂಡು ಮಾಡಿದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.